ಮೋಸ ಹೋಗುವವರು ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯವರೆಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ದುರಾಸೆಗೆ ಬಿದ್ದು ಸಾಕಷ್ಟು ಜನರು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ಳುತ್ತಿದ್ದರೂ ಜನರಿಗೆ ಬುದ್ಧಿ ಮಾತ್ರ ಬಂದಿಲ್ಲ. ಮೋಸ ಮಾಡುವವರು ಇದೀಗ ತಂತ್ರಜ್ಞಾನ ಬಳಸಿಕೊಂಡು ಮೋಸ ಮಾಡುತ್ತಿದ್ದು ಜನರು ಎಚ್ಚರಿಕೆಯಿಂದ ಇರುವಂತೆ ಎಸ್ಪಿ ಮನವಿ ಮಾಡಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ದುರಾಸೆಗೆ ಬಿದ್ದು ಲಕ್ಷಾಂತರ ರೂಪಾಯಿ ಮೋಸ ಹೋಗುತ್ತಿರುವ ಸಾರ್ವಜನಿಕರು. ಫೆಡೆಕ್ಸ್ ಕೊರಿಯರ್ ಮೂಲಕ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿದ್ದಾರೆ ಖದೀಮರು. ಡಿಜಿಟಲ್ ಅರೆಸ್ಟ್ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಎಸ್ಪಿ ಉಮಾ ಪ್ರಶಾಂತ್ ಮನವಿ. ದಾವಣಗೆರೆ ಜಿಲ್ಲೆಯಲ್ಲಿ ಇದೀಗ ಫೆಡೆಕ್ಸ್ ಕೊರಿಯರ್ ಬಲೆಗೆ ಬಿದ್ದು ಸಾರ್ವಜನಿಕರು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ಳುತ್ತಿರುವವರ ಪ್ರಕರಣಗಳು ಹೆಚ್ಚುತ್ತಿವೆ. ಹೌದು, ದೂರವಾಣಿ ಮೂಲಕ ಜನರನ್ನು ಸಂಪರ್ಕಿಸುತ್ತಿರುವ ಖದೀಮರು, ನಿಮಗೆ ಕೊರಿಯರ್ ಬಂದಿದ್ದು, ಅದರಲ್ಲಿ ಡ್ರಗ್ಸ್ ಇದೆ, ನಿಮಗೆ ಯಾರು ಕೊರಿಯರ್ ಮಾಡಿದ್ದು ಎಂದು ಜನರನ್ನು ಹೆದರಿಸುತ್ತಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಅವರು, ನಮ್ಮ ಮೇಲಾಧಿಕಾರಿಗಳು ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಾರೆ ಎಂದು ಹೆದರಿಸುತ್ತಾರೆ. ಆಗ ಫೋನ್ ಮಾಡಿದವರಿಗೆ, ನೀವು ಇಷ್ಟು ಹಣ ಕೊಟ್ಟರೆ ನಾವು ಕೇಸ್ ದಾಖಲಿಸುವುದಿಲ್ಲ, ಇಲ್ಲವಾದರೆ ನೀವು ಜೈಲಿಗೆ ಹೋಗಬೇಕಾಗುತ್ತದೆ ಎಂದು ಹೆದರಿಸುತ್ತಾರೆ. ಆಗ ಅನಿವಾರ್ಯವಾಗಿ ಹೆದರಿಕೊಂಡು ಅವರಿಗೆ ಹಣ ಹಾಕುತ್ತಿದ್ದಾರೆ. ಕೊರಿಯರ್ ಮೂಲಕ ಮೋಸ ಹೋಗುತ್ತಿರುವ ಸಾರ್ವಜನಿಕರ ಸಂಖ್ಯೆ ಹೆಚ್ಚುತ್ತಿದ್ದು, ಜನರು ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರದೆಂದು ಎಸ್ಪಿ ಉಮಾ ಪ್ರಶಾಂತ್ ಮನವಿ ಮಾಡಿದ್ದಾರೆ. ಮತ್ತು ಈಗ ಇನ್ನೊಂದು ನೋಡ್ತಾ ಇದ್ದೇವೆ, ಸೈಬರ್ ಕ್ರೈಮ್ ರಿಲೇಟೆಡ್. ಮೊನ್ನೆ ಒಂದು ಡಿಜಿಟಲ್ ಅರೆಸ್ಟ್ ಬಗ್ಗೆ ಕೂಡ ನಾನು ಹೇಳಿದೆ, ಪುನಃ ಎಗೇನ್ ಮೊನ್ನೆ ಕೂಡ ಆಗಿದೆ. ಎಲ್ಲ ನಾಗರಿಕರಲ್ಲಿ ಮನವಿ ಏನಂತ ಹೇಳಿದರೆ, ಈಗ ಫೆಡೆಕ್ಸ್ ಕೊರಿಯರ್ ಅಂತ ಹೇಳಿಬಿಟ್ಟು ಎಲ್ಲರಿಗೆ ಫೋನ್ ಕಾಲ್ಸ್ ಬರ್ತಾ ಇದೆ. ಫೋನ್ ಕಾಲ್ಸ್ ಬಂದ ನಂತರ ಹೇಳ್ತಾರೆ, ನಿಮ್ಮ ಹೆಸರಿನಲ್ಲಿ ಈ ಥರ ಕೊರಿಯರ್ ಬಂದಿದೆ, ಅದರಲ್ಲಿ ಡ್ರಗ್ಸ್ ಇದೆ, ನೆಕ್ಸ್ಟ್ ಪೊಲೀಸ್ ಆಗ್ತದೆ, ಕೇಸ್ ಆಗುತ್ತೆ, ನಿಮ್ಮದು ಬೇರೆ ಥರ ಅವಾಲಾಗೆಲ್ಲ ನಿಮ್ಮ ಅಕೌಂಟಿಂದ ಹಣ ಟ್ರಾನ್ಸ್ಫರ್ ಆಗಿದೆ, ನಾವು ಪೊಲೀಸ್ ಅವರು ಅಂತ ಹೇಳಿಬಿಟ್ಟು ಕಾಲ್ ಮಾಡಿಸ್ತಾರೆ. ನೆಕ್ಸ್ಟ್ ವಿಡಿಯೋ ಕಾಲ್ ಮಾಡಿ ಅಲ್ಲಿಂದ ಪೊಲೀಸ್ ಅಧಿಕಾರಿಗಳು ಮೇಲಧಿಕಾರಿಗಳು ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹೆದರಿಸ್ಬಿಟ್ಟು, ನೀವು ಈ ಥರ ಎಲ್ಲ ಮಾಡಿದ್ದೀರಾ, ಇಲ್ಲಾಂದರೆ ಇಮಿಡಿಯೇಟಾಗಿ ನಿಮ್ಮ ಮೇಲೆ FIR ಆಗ್ತದೆ, ನೆಕ್ಸ್ಟು ಅರೆಸ್ಟ್ ಆಗ್ತೀರಾ ಅಂತ ಕೂಡ ಅವರಿಗೆ ಹೆದರಿಸಿದ್ದಿದೆ. ಅದಾದ ಮೇಲೆ ನೆಕ್ಸ್ಟ್ ಏನಾಗ್ತದೆ, ನೀವು ಇಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಫರ್ದರ್ ನೀವು ಜೈಲಿಗೆ ಹೋಗ್ತೀರಾ, ಇನ್ನೂ ಹೆಚ್ಚಿನ ರೀತಿಯಾದಂತಹ CBI ಎನ್ಕ್ವೈರಿ ಆಗುತ್ತೆ, ಬೇರೆ ಥರ ಎಲ್ಲ ಹೇಳಿ ಈ ಥರ ಮಾಡಿರೋ ಕೇಸಸ್ ಪ್ರಕರಣಗಳು ಕೂಡ ನಮಗೆ ಬರ್ತಾ ಇದೆ. ಈ ಹಿಂದೆ ಕೂಡ ನಾವು ಇದ್ರ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ವಿ, ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ನಾವು ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೇವೆ. ಸಾರ್ವಜನಿಕರಿಗೆ ಅನಾಮಧೇಯ ದೂರವಾಣಿ ಕರೆ ಬಂದರೆ ಅವುಗಳನ್ನು ಸ್ವೀಕರಿಸಬೇಡಿ. ಒಂದು ವೇಳೆ ಸ್ವೀಕರಿಸಿದರೂ ಅವರೊಟ್ಟಿಗೆ ಮಾತನಾಡಿ ಸ್ಥಳೀಯ ಪೊಲೀಸರಿಗೆ ಅಥವಾ ನನಗೆ ಕರೆ ಮಾಡಿ, ನಾವು ಅವರನ್ನು ಬಂಧಿಸುವ ಕೆಲಸ ಮಾಡುತ್ತೇವೆ. ಅದನ್ನು ಬಿಟ್ಟು ಸಾರ್ವಜನಿಕರು ಮೋಸದ ಜಾಲಗಳಿಗೆ ಬಿದ್ದು ಹಣ ಕಳೆದುಕೊಳ್ಳಬೇಡಿ ಎಂದು ಎಸ್ಪಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರಲ್ಲಿ ಮನವಿ ಅಂತ ಹೇಳಿದ್ರೆ, ಯಾವುದೇ ರೀತಿ ಕಾಲ್ ಥರ ಬಂದರೆ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಬಾರ್ದು. ಪೊಲೀಸ್ಗಳಿಗೆ ನಮಗೆ ಗಮನಕ್ಕೆ ತೊಗೊಂಡು ಬನ್ನಿ, ಆ ಥರ ಕಾಲ್ಸ್ ಯಾವುದೇ ಬಂದರೂ ನೆಗ್ಲೆಕ್ಟ್ ಮಾಡಬೇಕು. ನೀವು ಅಟೆಂಡ್ ಮಾಡಿ ಈ ಥರ ಆಗಿದೆ ಅಂತ ನೀವು ಅವ್ರು ಏನು ಹೇಳೋದಕ್ಕೆಲ್ಲ ಆನ್ಸರ್ ಮಾಡಿ ನೆಕ್ಸ್ಟ್ ಈ ಥರ ಟ್ರ್ಯಾಪ್ಗಳಿಗೆ ಅಥವಾ ಜಾಲಗಳಿಗೆ ಬೀಳಬಾರ್ದು. ಅಟ್ ದ ಸೇಮ್ ಟೈಮ್ ಇವಾಗ ಕೇಸಸ್ ಜಾಸ್ತಿ ಆಗ್ತಾಯಿದೆ ಸೈಬರ್ ಕ್ರೈಮ್ ರಿಲೇಟೆಡು. ಅವರು ನಿಮಗೆ ಈ ಥರ ಟಾಸ್ಕ್ ಕೊಟ್ಟರೆ ಪರ್ಫಾರ್ಮ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇಷ್ಟು ದುಡ್ಡು ಬರ್ತದೆ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಬಟ್ ಜನರು ಅದನ್ನೇ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾವುದೇ ರೀತಿಯಾದ ಯಾರೂ ಕೂಡ ನಿಮಗೆ ಈಸಿಯಾಗಿ ಮನಿ ಕೊಡೋದಿಲ್ಲ. ಹಾಗಾಗಿ ಏನೇ ಈ ಥರ ಕಾಲ್ಸ್ ಬಂದರೆ ಒಂದು ಕ್ಷಣ ಯೋಚನೆ ಮಾಡಿ, ನೀವು ದುರಾಸೆಯಿಂದ ಹೋಗಿ ಹಣವನ್ನು ಕಳ್ಕೊಳ್ಬಾರ್ದು ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಮನವಿ. ಇತ್ತೀಚಿನ ದಿನಗಳಲ್ಲಿ ದಾವಣಗೆರೆಯಲ್ಲಿ ಮೋಸದ ಜಾಲಕ್ಕೆ ಬೀಳುವವರ ಸಂಖ್ಯೆ ಹೆಚ್ಚಾಗಿದ್ದು, ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕೆಂಬುದು ಒನ್ ಕನ್ನಡ ನ್ಯೂಸ್ನ ಕಳಕಳಿಯಾಗಿದೆ.